ರಂಗ ಅಂದ್ರೆ ಯಾರು ಸರ್, ಎಲ್ಲಿ ಅವನು ಕಂಡ ಸರ್, ಯಾವ ರೀತಿ ಅವನು ಐಡೆಂಟಿಫೈ ಪರಿಚಯ ಆಗಿರೋ ಸಂಗೆ 2008 ನೋಡಿದ. ಅವ್ನ ಹೆಸರು ಕೊಟ್ಟಿರೋದು ಬಂದು ನಮ್ಮ ಬನರ್ಘಟ್ಟ ಮೌತ್ರ ಕೊಟ್ಟು. ರಂಗ ಅಂತ ನಿಜವಾಗ್ಲೂ ಏನಂತ ಏನಕ್ಕೆ ಹೆಸರು ಕೊಟ್ರು ಮೋಸ್ಟ್ಲಿ ನಮ್ಮ ಅಣ್ಣ ಭೂಮಿಯಿಂದ ಕೊಟ್ಟಿರ್ಬೋದು, ಗೊತ್ತಿಲ್ಲ. ಅವ್ರ ಹತ್ರ ನಿಮ್ಗೆ ಕೇಳಬೇಕು. ಕೋಪಿಷ್ಟ, ಧೈರ್ಯ ಇತ್ತು. ಜನ ನೋಡಿದ್ರೆ ಅಷ್ಟು ಬೇಗ ಬರ್ಸಲ್ಲ, ಭಯ ಬೀಳ್ತಾರೆ. ಅದು ನಾವು ಕರಿಯಕ್ ಶುರು ಮಾಡಿರೋದು ಅವರಿಂದ. ಓಕೆ, ಗಾಡಿಗಳು ನೋಡಿದ್ರೆ ಭಯ ಇರಲಿಲ್ಲ. ಪ್ಲಸ್ ಪಟಾಕಿ ಗಿಟಾಕಿ ಏನಾದ್ರು ಹಾಕಿದ್ರೆ ಓಡ್ಸಕ್ ಹೋದ್ರೆ ಅವ್ನು ತಿರ್ಗಾ ಹಿಂದಿಕ್ ಬರ್ತಾ ಇದ್ದ. ಆತರ ಎಲ್ಲ ಆನೆಗಳು ಬರೋದಿಲ್ಲ ಸರ್. ಸರ್, ಇತ್ತೀಚೆಗೆ ಬಹಳಷ್ಟು ಕಡೆ ಈ ರಂಗ ಅನ್ನೋನು ಬಹಳಷ್ಟು ಫೇಮಸ್ ಅಂತ. ಇತ್ತೀಚೆಗೆಲ್ಲ ಬಹಳಷ್ಟು ಕಡೆ ಬಹಳಷ್ಟು ವರ್ಷಗಳಿಂದ ನನ್ನ ಬಗ್ಗೆ ಇದೆ. ಬಟ್ ಇತ್ತೀಚೆಗೆ ಯೂಟ್ಯೂಬ್ಗಳಲ್ಲಿ ಬಹಳಷ್ಟು ಫೇಮಸ್ ಆಗ್ತಾ ಇದ್ದಾನೆ ಇತ್ತೀಚೆಗೆ. ಬಹಳ ಅಂದ್ರೆ ಈಗಿನ ಜನರೇಷನ್ ಅವ್ರಿಗೂ ರಂಗ ಅಂದ್ರೆ ಯಾರು ಅಂತ. ರಂಗ ಅಂದ್ರೆ ಏನು ಬರೀ ಯಾರೋ ರಂಗ ಅಲ್ಲ, ಅವ್ನು ರೌಡಿ ರಂಗ. ರೌಡಿ ಅಂದ್ರೆ ಏನು, ಯಾವ್ದೋ ಸಿನಿಮಾ ಒಂದಿತ್ತು ರೌಡಿ ರಂಗ ಅಂತ, ಅಣ್ಣವ್ರದ್ದು ಒಂದು ಸಿನಿಮಾ ಇತ್ತು. ಅದಾದ್ಮೇಲೆ ನೋಡಿದ್ರೆ ರಂಗ SSLC ಅಂತ ಯಾವ್ದೊಂದು ಸುದೀಪ್ ಅವ್ರೊಂದು ಸಿನಿಮಾ. ಯಾರೋ ಫಿಲಮ್ ಅಂತ ರೌಡಿ ರಂಗ ಅಂದ್ರೆ ಯಾರೋ ನಿಜವಾದ ರೌಡಿನ ಅಂತೆಲ್ಲ ಜನ ಕನ್ಫ್ಯೂಸ್ ಮಾಡ್ತಾರೆ. ಅಂದ್ರೆ ಅವ್ನ ಬಗ್ಗೆ ಕತೆ ಕೇಳ್ತಿದ್ರೆ ಹಂಗಂತ ಅನ್ಸುತ್ತದೆ. ಒಟ್ಟು ನೋಡ್ತಾ ಹೋದ್ರೆ ಇದೊಂದು ಪ್ರಾಣಿನ ಪ್ರಾಣಿ ಇಷ್ಟೆಲ್ಲ ಮಾಡ್ತಾ ಅನ್ನೋದು ಜನಗಳಲ್ಲಿ ಬಹಳಷ್ಟು ಕುತೂಹಲ ಮೂಡುತ್ತೆ. ಆ ರೌಡಿ ರಂಗ ಅಂದ್ರೆ ಯಾರು ಸರ್, ಎಲ್ಲಿ ಅವನು ಕಂಡ ಸರ್, ಯಾವ ರೀತಿ ಅವನು ಐಡೆಂಟಿಫೈ? ಒಳ್ಳೇದು, ಅವನ ಹೆಸರು ಸ್ವಲ್ಪ ಹಾರಾಗ್ತಾ ಇದೆ. ಬಟ್ ನಾನು ಬಂದು ರೌಡಿ ರಂಗ ಫಸ್ಟ್ ಪರಿಚಯ ಆಗಿರೋ ಸಂಗೆ 2008 ನೋಡಿದೆ. 25 ಅವನ್ ಹೆಸರು ಕೊಟ್ಟಿರೋದು ಬಂದು ನಮ್ಮ ಬನರ್ಘಟ್ಟ ದೇವಿಕ ಹೂ ಅಂತಾನೆ. ಅಲ್ಲಿರೋ ಮೌತ್ರ ಕೊಟ್ಟು ನೋಡ್ಬೇಕಂದ್ರೆ ಈ ಬನರ್ಘಟ್ಟ ಈ ತರ ಹೆಸರು ಮಾಡಿರೋ ಗಂಡಾನೆಗಳೆಲ್ಲ ಹೆಸರು ನೆನ್ಸಿರೋದೆ ಅವ್ರು. ರಂಗ ಇದ್ದ, ಸಿದ್ಧ ಇದ್ದ, ಬೀಚಿಗೆ ಕೋಳಿ ಒಂಟಿ ಅಂತ ಒಂದ್ ಹೆಸರು ಮಾಡ್ತಾ ಇದ್ದ. ಅವನ್ ಬಂದು ಏನಕ್ಕೆ ಅಷ್ಟು ಪಾಪ್ಯುಲರ್ ಆದ ಅಂದ್ರೆ ಅವನು ಜಾಸ್ತಿ ಬಂದು ಆ ಝೂ ಸೀಗೆ ಕಟ್ಟ ಅಂತ ನಾವ್ ಏನ್ ಹೇಳ್ತೀವಿ, ಝೂ ಸಫಾರಿಯಲ್ಲಿ ಅಲ್ಲಿ ಬಂದು ಹೆಣ್ಣಾನೆಗೆ ಬಂದು ನೋಡುವಾಗ ಆ ಹೆಣ್ಣಾನೆ ಬಂದು ನೆಹರ್ಲಿಕ್ಕೆ ಅವ್ನು ಬರ್ತಿದ್ದೆ. ಯಾಕಂದ್ರೆ ಅಲ್ಲಿ ಮೇವ ಹಾಕ್ತಿದ್ರು. ಅಲ್ಲಿಂದ ಒಂದು ಅಲ್ಲಿ ಬಂದು ಅಭ್ಯಾಸ ಆಗ್ತದೆ. ಸರ್ ಒಂದು ರೂಢಿ ಆಗಿ ಆಕ್ಚುಲಿ ನಾವು ಮಾಡಿರೋದು. ಇಲ್ಲಾಂದ್ರೆ ಅವ್ನ ಕಾಡಲ್ಲಿ ಎಲ್ಲೋ ಪಾಪ ಎಲ್ಲ ಇಲ್ಲ. ಪ್ಲಸ್ ಅವ್ನು ಸ್ವಲ್ಪ ಕೋಪಿಷ್ಟ, ಧೈರ್ಯ ಇತ್ತು. ಜನ ನೋಡಿದ್ರೆ ಅಷ್ಟು ಬೇಗ ಬರ್ಸಲ್ಲ, ಭಯ ಬೀಳ್ತಾರೆ. ಅದು ಎಲ್ಲ ಈ ತರ ಸ್ಟಾಪ್ ರೈಡಿಂಗ್ ಅಂತ ಫ್ರೆಂಡ್ಸ್ ಅಂತ ಹೇಳ್ತೀವಿ. ಆ ಆನೆಗಳು ಬಂದು ಬಿಹೇವಿಯರ್ಲಿ ಸ್ವಲ್ಪ ಬೋಲ್ಡ್ ಇರ್ತವೆ. ಹಂಗ ಮಾತ್ರ ಅಲ್ಲ, ಸುಮಾರು ಆನೆಗಳು ಅಂದ್ರೆ ಮನುಷ್ಯರ ಕಂಡ್ರೆ ಜಾಸ್ತಿ ಭಯ ಇರೋದಿಲ್ಲ. ಅದರಿಂದ ಅವನು ಆವಾಗ ಮೌತ್ರೆಲ್ಲ ಅಲ್ಲಿ ಮೇವ್ ಹಾಕೋದು, ಅದು ಹೆಣ್ಣಾನೆಗಳು ಅದನ್ನ ಸೇರ್ಬೋದು. ಮಳೆ ಅವಾಗ ಎಸ್ಪೆಷಲಿ ಸಂಜೆ ಟೈಮ್ ಆ ಹೆಣ್ಣಾನೆ ಗುಂಪುತೆಗೆ ಇಲ್ಲಿ ನಮ್ಮ ಬನರ್ಘಟ್ಟ ಝೂ ಅಲ್ಲಿ ಹೆಣ್ಣಾನೆಗಳನ್ನ ಶಕ್ತಿ ಬಿಡ್ತಾರೆ. ಕಾಡಲ್ಲಿ ಮೇಯಕ್ಕೆ ಅಲ್ಲಿ ತನಕ ಕಾಯ್ತಿದ್ದ ಅವ್ರ ಜೊತೆಗೆ ಕಾಡು ಜೊತೆಗೆ. ಹಂಗಂಗೆ ಅವ್ನು ಸ್ವಲ್ಪ ರೂಢಿ ಆಗೋದು ಬರೋದು. ರಂಗ ಅಂತ ನಿಜವಾಗ್ಲೂ ಏನಂತ ಏನಕ್ಕೆ ಹೆಸರು ಕೊಟ್ರು ಮೋಸ್ಟ್ಲಿ ನಮ್ಮ ಅಣ್ಣ ಅವ್ರ ಫಿಲ್ಮಿಂದ ಕೊಟ್ಟಿರ್ಬೋದು, ಗೊತ್ತಿಲ್ಲ. ಅವ್ರ ಹತ್ರ ನಿಮ್ಗೆ ಕೇಳಬೇಕು. ಬಟ್ ನಾವು ಕರಿಯಕ್ ಶುರು ಮಾಡಿರೋದು ಅವರಿಂದ. ಓಕೆ, ರೌಡಿ ರಂಗ ಮೋಸ್ಟ್ಲಿ ಅವ್ನು ಸ್ವಲ್ಪ ಕೋಪಿಷ್ಟ, ಧೈರ್ಯ ಇತ್ತು ಒಂದು ಜಾಸ್ತಿ. ಗಾಡಿಗಳು ನೋಡಿದ್ರೆ ಭಯ ಇರಲಿಲ್ಲ. ಪ್ಲಸ್ ಪಟಾಕಿ ಗಿಟಾಕಿ ಏನಾದ್ರು ಹಾಕಿದ್ರೆ ಓಡ್ಸಕ್ ಹೋದ್ರೆ ಅವ್ನು ತಿರ್ಗಾ ಹಿಂದಿಕ್ ಬರ್ತಾ ಇದ್ದ. ಆತರ ಎಲ್ಲ ಆನೆಗಳು ಬರೋದಿಲ್ಲ ಸಾಮಾನ್ಯ. ಓಕೆ, ಸಾಮಾನ್ಯವಾಗಿ ಆನೆ ತುಂಬಾ ಪುಕ್ಕಳು ಪ್ರಾಣಿ, ಯಾರು ನಂಬೋದಿಲ್ಲ. ಓಕೆ ಸರ್, ಗಾಡಿಯಲ್ಲಿ ಹೋಗಿದ್ರೆ ಅದು ಕಂಡು ಬಂದ್ರೆ ಫಸ್ಟ್ ಓಡೋದು ಅದು. ಬಟ್ ಇವನ್ ಸ್ವಲ್ಪ ಆತರ ಇರ್ಲಿಲ್ಲ. ಆ ಸ್ವಭಾವಕ್ಕೆ ಮೋಸ್ಟ್ಲಿ ಆತರ ಒಂದು ಹೆಸರು. ಓಕೆ ಸರ್. ಸರ್, ರಂಗನ ಸಹಚರರು ಅವರು ಒಂದಷ್ಟು ಜನ ಗ್ಯಾಂಗ್ಸ್ಟರ್ ಹುಡುಗರನ್ನ ಹಾಕೊಂಡಿದ್ದ, ಗ್ಯಾಂಗ್ ಟೀಮ್ ಕಟ್ಕೊಂಡಿದ್ದ ಅಂತ ಕೂಡ ಬಹಳ ಕೇಳ್ಪಟ್ಟಿದ್ವಿ. ಮತ್ತೆ ಕೆಲವು ಫೋಟೋಸ್ ಕೂಡ ಹರಿದಾಡ್ತಾ ಇದೆ ಅವ್ನ ಜೊತೆ. ಆ ಕಡೆ ಇಬ್ರು ಈ ಕಡೆ ಬರಕ ಸೆಂಟ್ರಲ್ ಹೀರೋ ತರ ಹೋಗ್ತಾ ಇದ್ದಾನೆ ಸಿನಿಮಾ ಸ್ಟೈಲ್ ಅಲ್ಲಿ. ಹೇಗೆ ಸರ್ ಅವ್ರು ಒಂಟಿ ಗಂಡಾನೆಗದು ಒಂದು ಸ್ವಭಾವ ಅದು. ನಾನು ಹೇಳಿದೆಲ್ಲ, ಸೋಷಿಯಲ್ ಸ್ಪೀಶೀಸ್ ಅಲ್ಲಿ ಮೇಲ್ಸ್ ಬಿಕಮ್ ಸೆಪರೇಟೆಡ್ ಫ್ರಮ್ ದ ಗ್ರೂಪ್. ಆ ಗುಂಪು ಬಂದು ಗಂಡಾನಿಗೆಲ್ಲ ಒಂದು ಸಪರೇಟ್ ಆಗಿ ಸೇರುತ್ತೆ. ಅದು ಒಂದು ಸೋಷಿಯಲ್ ಸ್ಟ್ರಾಟಜಿ ಆಗುತ್ತೆ. ಇವಾಗ ಅಕಸ್ಮಾತ್ ಯಾವ್ದಾದ್ರು ರೈತರ ಗದ್ದೆಗೆ ಹೋಗ್ಬಿಟ್ಟು ಬೆಳೆ ತಿನ್ಬೇಕಂದ್ರೆ ಒಂಟಿಯಾಗಿ ಹೋಗೋ ಬದಲು ಗುಂಪಾಗಿ ನಾವು ಹಿಂಗೆ ಗೊತ್ತಿಲ್ಲದ ಜಾಗಕ್ಕೆ ಒಂಟಿಯಾಗಿ ಹೋಗೋ ಬದಲು ಯಾರೋ ಫ್ರೆಂಡ್ಸ್ ಇಟ್ಸ್ ಅ ವೆರಿ ರೆಗ್ಯುಲರ್ ಸೋಷಿಯಲ್ ಬಿಹೇವಿಯರ್. ಅದೇನಿಗೆ ಹಂಗ ಮಾತ್ರ ಮಾಡಿದ. ಅವನು ಗುರ್ತಾಗಿರೋದ್ರಿಂದ ಎಲ್ಲಾರು ಅವನೇ ಮಾಡಿದ ಅಂತ ಹೇಳುತ್ತೆ. ಇವಾಗ ಆತರ ಈಗ ನೋಡಿದ್ರು 5-6 ಆನೆಗಳು ಅದೇ ತರ ಕೆಲಸ ಮಾಡ್ತಾರೆ. ಹೆಸರು ಯಾರು ಒಳ್ಳೇದು ಅಂದ್ರೆ ಅವನು ಪಾಪ್ಯುಲರ್ ಆಗ್ತಾ ಇದ್ದ, ಅವ್ರು ಅದು ಪಾಪ್ಯುಲರ್ ಆಗ್ತಾ ಇದ್ದ.
ಅವನ್ಗೆ ಬಂದು ಅವ್ನು ತುಂಬಾ ದೊಡ್ಡ ಪ್ರಾಣಿ ಆಗಿ ನನ್ನ ಅನಿಸಿಕೆ ಬನರ್ಘಟ್ಟದಲ್ಲಿ ಒಂದು ದೊಡ್ಡ ಆನೆ ಅಂದ್ರೆ ಅವನು ಡೈರೆಕ್ಟ್ ಆಗಿ ಸುಮಾರು ಸತಿ ನೋಡಿದ್ವಿ. ಆಮೇಲೆ ನಾವು ಸೆರೆ ಹಿಡಿದಾದ್ಮೇಲೆ 5 ತಿಂಗಳು ಪಲ್ಸುವಾಗ ಅವನ ಜೊತೆಗೆ ಇದ್ದೆ. ಪ್ಲಸ್ ಅವ್ನು ತುಂಬಾ ಆಬ್ವಿಯಸ್ ಆಗಿ ಕಾಣಿಸ್ಕೊಂಡಿದ್ದ. ದೊಡ್ಡ ತಲೆ, ಉದ್ದ ಕೋರೆ, ದೊಡ್ಡ ಗಾತ್ರ, ಸಿಕ್ಕಾಪಟ್ಟೆ ಗಾತ್ರ, ಕೊಬ್ಬು ಮೈಯಲ್ಲಿ ಹಂಗೆ ತುಂಬಾ ದೊಡ್ಡದಾಗಿರೋದ್ರಿಂದ ಅವ್ನು ಸ್ವಲ್ಪ ಪಾಪರೆ ಕಾಣಿಸ್ಕೊಂಡಿದ್ದ. ಪ್ಲಸ್ ಅವನು ಯಾಕಂದ್ರೆ ಝೂ ತುಂಬಾ ನಮ್ಮ ಬನರ್ಘಟ್ಟ ಬೌಂಡ್ರಿ ಪಕ್ಕದಲ್ಲಿ ಇರೋದ್ರಿಂದ ಅವ್ನು ಬೆಳೆ ನೋಡಕ್ ಬೆಳೆ ಅಲ್ಲಿ ಬೆಳೀತಾ ಇರೋದು ಕ್ರಾಪ್ಸ್ ನೋಡಕ್ಕೆ ತುಂಬಾ ಆಕ್ಸೆಸ್, ತುಂಬಾ ಪ್ರಾಕ್ಸಿಮಿಟಿ ತುಂಬಾ ಕಡಿಮೆ ಇದೆ. ಸೊ ಅದರಿಂದ ಅವನು ರೆಗ್ಯುಲರ್ ಆಗಿ ಬೆಳೆ ತಿನ್ನಕ್ ಒಂಥರ ರೂಢಿ ಮಾಡ್ತಾನೆ. ಕೆಲವೊಂದ್ಸತಿ ಅವನ ಮಾನಿಟರ್ ಮಾಡುವಾಗ ಇಡೀ ರಾತ್ರಿ ರೈತರ ಜಮೀನಲ್ಲೇ ಇದ್ದ. ಅವ್ನ ಆಕ್ಚುಲಿ ಕಾಡಲ್ಲಿ ಇರೋ ತುಂಬಾ ಕಡಿಮೆ ಆಗ್ತಿತ್ತು. ಕಾಡಲ್ಲಿ ಬರೀ ಕಾಡಂಚಲ್ಲಿ ಬಾರ್ಡರ್ ಅಲ್ಲಿ ತುಂಬಾ ಓಡಾಡ್ಸಿದೆ. ಆಮೇಲೆ ರಾತ್ರಿ ಆದ್ರೆ ಈ ರೈತರ ಬಗ್ಗೆ ಬೆಳೆ ತಿನ್ನೋ ತರ ಅದಕ್ಕೆ ಆ ಮೈ ಬಂದಿರೋದು. ಸಾಮಾನ್ಯವಾಗಿ ಕಾಡ ಆನೆಗಳು ಬಂಡೀಪುರ ನಾಗರ ಕಾಡಲ್ಲೇ ತಿನ್ನೋ ಆನೆಗಳು ಬಂದು ಅಷ್ಟು ಮೈ ಇರೋದು, ಗಾತ್ರ ಬರೋದಿಲ್ಲ, ಫಿಟ್ ಆಗಿತ್ತು. ಬಟ್ ರಂಗ ಬಂದು ಸ್ವಲ್ಪ ಉಬೀಸ್ ಅಂತಾನೆ ಹೇಳ್ಬೋದು. ಒಂಥರ ಈ ಬೆಳೆ ತಿಂಡಿ ಕೊಬ್ಬು ಜಾಸ್ತಿ ಆಗಿ ಅದೇ ಒಂಥರ ರೂಢಿ ಮಾಡ್ಕೊಂಡಿರ್ತಾರೆ. ಸೊ ಅವನು ಈ ತರ ಬೆಳೆ ತಿನ್ನುವಾಗ ಈ ನ್ಯಾಚುರಲ್ ಬಿಹೇವಿಯರ್ ಪ್ರಾಸೆಸ್ ಅಂತ ನಾವ್ ಏನ್ ಹೇಳ್ತೀವಿ, ಮೇಲ್ ಅಲೈನ್ಸ್ ಫಾರ್ಮೇಶನ್, ಆವಾಗ ಒಂದೊಂದು ಪಡ್ಡೆ ಆನೆಗಳು, ಅದು ಗಂಡೆ ಆನೆಗಳು ಜೊತೆ ಕರ್ಕೊಂಡು ಅವ್ನ್ ದಾರಿ ಗೊತ್ತಿತ್ತು. ಈ ಪಡ್ಡೆ ಆನೆಗಳಿಗೂ ದಾರಿ ಗೊತ್ತಿತ್ತು. ಸೊ ಅದರಿಂದ ಈ ಪಡ್ಡೆ ಆನೆಗಳಿಗೂ ಆತರ ಬೆಳೆ ತಿನ್ನ ರೂಢಿ ಮಾಡಿರೋದ್ರಿಂದ ಈ ಪಡ್ಡೆ ಆನೆಗಳು ಅವನ ಜೊತೆಗೆ ಕಾಡಿಂದ ನಾಡಿಗೆ ಬರುತ್ತೆ. ಜೊತೆಲಿದ್ರೆ ಒಳ್ಳೆ ಊಟ ಸಿಗ್ಬೋದು. ಒಂದು ಅದು ಈ ಪಡ್ಡೆ ಆನೆಗಳಿಗೆ ಅದು ಒಂದು ಬೆನಿಫಿಟ್. ರಂಗಕ್ಕೆ ಒಂಥರ ಬಾಡಿ ಗಾರ್ಡ್ಸ್, ಅದ್ ನೀವ್ ಹೇಳಿದ್ರೆ ಅದೇ ಒಂಥರ ಒಂದೊಂದ್ ಸಪೋರ್ಟ್. ನಾನು ಒಬ್ನೇ ಹೋದ್ರೆ ಯಾರಾದ್ರೂ ಓಡಿಸ್ಬಿಡ್ತಾರೆ ಅಥವಾ ಪಟಕೆ ಹಾಕ್ತಾರೆ, ಹೊಡಿತಾರೆ. ನಾಳೆ ಜೊತೆಗೆ ಇದ್ಬಿಟ್ರೆ ಒಂಥರ ನನ್ಗೊಂದು ಬಾಡಿ ಗಾರ್ಡ್ಸ್. ಇಟ್ ವಾಸ್ ಒಂಥರ ಮ್ಯೂಚುವಲಿಸಮ್ ಅಂತ ನಾವ್ ಹೇಳ್ತೀವಿ. ಅವ್ನಿಗೆ ಪ್ರೊಟೆಕ್ಷನ್ ಸಿಕ್ತು, ಇವ್ರಿಗೆ ಒಂಥರ ಆಕ್ಸೆಸ್ ಟು ಟೆರಿಟರಿ ಎಲ್ಲಿದ್ದ ಅವನು ಮೂಲ ಗೊತ್ತಿಲ್ಲ. ಯಾಕಂದ್ರೆ ನಾವೆಲ್ಲ ನೋಡುವಾಗ್ಲೇ ಅವ್ನಿಗೆ 25-30 ವಯಸ್ಸು ಆಗಿತ್ತು, 30 ವರ್ಷ ಆಗಿತ್ತು ಅಷ್ಟೇ. ಅವ್ನು ಎಲ್ಲಿ ಹುಟ್ಟುವ ಮೋಸ್ಟ್ಲಿ ಬನರ್ಘಟ್ಟ ಇರ್ಬೋದು, ಬಟ್ ಅವನು ಬೇರೆ ಕಡೆನೂ ಇರ್ಬೋದು. ಯಾಕಂದ್ರೆ ಈ ಫಾರೆಸ್ಟ್ ಎಲ್ಲ ಕನೆಕ್ಟೆಡ್ ಏನೋ ನಮ್ಗೆ ಆತರ ಹಿಸ್ಟ್ರಿ ಏನೋ ಗೊತ್ತಿಲ್ಲ. ಅವ್ನು ಚಿಕ್ಕ ವಯಸ್ಸಿಂದ ಯಾರು ಇದಾರ ಅಂತ ಏನೋ ಗೊತ್ತಿಲ್ಲ. ಬಟ್ ಅವ್ನು ಫಸ್ಟ್ ಆಕ್ಚುಲಿ ಪಾಪ್ಯುಲರ್ ಆಗಿದ್ದು 1997 ಫೋಟೋ ನಮ್ಮ ಸಂಜಯ್ ಗುಬ್ಬಿ ಅಂತ ಚಿಪ್ಸೆ ಬಗ್ಗೆ ಅಧ್ಯಯನ ಮಾಡಿದ್ರು. ಅವ್ರು ಫೋಟೋ ಬಂದು ಅವ್ರ ಊರಲ್ಲಿ ಗುಬ್ಬಿಯಲ್ಲಿ ತಗೊಂಡಿದ್ರು. ಫೋಟೋ ನನ್ನ ಹತ್ರನೂ ಇದೆ. ಅದರಲ್ಲಿ ಬಂದು ಒಂದು ಅಡಿಕೆ ತೋಟದಲ್ಲಿ 3 ಆನೆಗಳು ಫೋಟೋ ಇತ್ತು. ಅದರಲ್ಲಿ 2 ದೊಡ್ಡ ಆನೆ, ಅದ್ರಲ್ಲಿ ಒಂದು ಮಾತ್ರ ಒಂದು ಪಡ್ಡಾನೆ ಇದೆ. ಸಂಬಂಧನೇ ಇಲ್ಲ ಆಕ್ಚುಲಿ ಗುಬ್ಬಿಗೂ ಬನರ್ಘಟ್ಟಗೆ. ಇವಾಗ ಬನರ್ಘಟ್ಟ ಬಂದು ಹತ್ರ ಆನೆಕಾಡು ಅಂದ್ರೆ ಬನರ್ಘಟ್ಟ, ಗುಬ್ಬಿಗೆ ಹತ್ರ ಯಾವ್ದು ಇಲ್ಲ. ಆನೆಕಾಡು ಯಾವ್ದು ಇಲ್ಲ. ಸೊ ಮೋಸ್ಟ್ಲಿ ಇಲ್ಲಿಂದಾನೇ ಹೋಗಿರ್ಬೋದು. ಅದು ಅವಾಗ ಗೊತ್ತಿರ್ಲಿಲ್ಲ ಎಲ್ಲಿಂದ ಆನೆಗಳು ಬಂತು, ಯಾವ ದಾರಿಯಿಂದ ಬಂತು. ಯಾಕಂದ್ರೆ ಬನರ್ಘಟ್ಟದಿಂದ ಗುಬ್ಬಿ ನೀವು ತಗೊಂಡ್ಬೇಕಂದ್ರೆ ಎಲ್ಲೂ ಕಾಡಿಲ್ಲ. ಚಿಕ್ಕ ಚಿಕ್ಕ ಕಾಡು ಇರ್ಬೋದು, ನಮ್ಮ ತುಮಕೂರು, ಶಿರಾ, ಯದ್ರಂಗಿ ಸ್ಟೇಟ್ ಫಾರೆಸ್ಟ್. ಬಟ್ ಕನೆಕ್ಟೆಡ್ ಫಾರೆಸ್ಟ್ ಅಂತ ನಾವ್ ಏನ್ ಹೇಳ್ತೀವಿ, ಇವಾಗ ಹೆಂಗೆ ಬನರ್ಘಟ್ಟ ಕನೆಕ್ಷನ್ ಇದೆ, ಆತರ ಅಲ್ಲೇನೋ ಕನೆಕ್ಷನ್ ಇದೆ. ಸೊ ಅಲ್ಲಿ ಬಂದು ಆ 1997 ತಗೊಂಡಿರೋ ಫೋಟೋದಲ್ಲಿ ನಾವು ಅದ್ ನಮ್ಗೆ ಆಕ್ಸೆಸ್ ಸಿಗುವಾಗ ಅವಾಗ ನಾವು ಪ್ರೊಫೈಲಿಂಗ್ ಮಾಡ್ತೀವಿ. ಆನೆಗಳಿಗೆ ಹೆಂಗೆ, ಮನುಷ್ಯರಿಗೆ ಹೆಂಗೆ ಒಬ್ರೊಬ್ರಿಗೆ ಒಂದೊಂದು ಗುರ್ತಿರುತ್ತೆ, ಅದು ಕಲರ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಆನೆಗಳಿಗೂ ಹಂಗೆ ಇದೆ. ಸೊ ಅದ್ರಲ್ಲಿ ನಾವು ಮ್ಯಾಚ್ ಮಾಡುವಾಗ ಪ್ರೊಫೈಲಿಂಗ್ ಅಥವಾ ಕ್ಯಾರೆಕ್ಟರ್ ಪ್ರೊಫೈಲಿಂಗ್ ಅಂತ ನಾವು ಇಂಡಿವಿಜುವಲ್ ಪ್ರೊಫೈಲಿಂಗ್ ಅಂತ ನಾವು ಏನೇ ಹೇಳ್ತೀವಿ, ಅದು ಮಾಡುವಾಗ ಅವನು ಬಂದು ರಂಗಾಗಿ ಮ್ಯಾಚ್ ಆದ ಬಟ್ಟೆ. ಹಂಗಂದ್ರೆ ಏನೋ ಅವನು ಇನ್ನ ಬೇರೆ ದೊಡ್ಡ ಆನೆಗಳ ಜೊತೆಗೆ ಇವನು ಹೋಗ್ತಾ ಇದ್ದ, ಅವ್ರ ಜೊತೆಗೆ ಸೇರ್ತಾ ಇದ್ದ. ರಂಗನ್ ಕತೆ ಹಂಗ್ ಶುರು ಆಗಿರೋ. ಅವನ್ ಬಂದು ಆ 2 ದೊಡ್ಡ ಆನೆ, ಆ ಫೋಟೋ ನೀವು ಕ್ಲಿಯರ್ ಆಗಿ ಕಾಣಿಸ್ಬೋದು. ಅದ್ರಲ್ಲಿ 2 ದೊಡ್ಡ ಆನೆ ಇದೆ, ಒಂದು ಪಡ್ಡೆ ಬಂದು ರಂಗ. ಮೋಸ್ಟ್ಲಿ ರಂಗ ಬಂದು ಆ ದೊಡ್ಡ ಆನೆಗಳು ಬನರ್ಘಟ್ಟದಿಂದ ಹೋಗಿರ್ಬೋದು ಮೋಸ್ಟ್ಲಿ. ಅವ್ರ ಜೊತೆಗೆ ಹೋಗಿ ಅವನಿಗೂ ಅದು ಒಂಥರ ರೂಢಿ ಆಗಿ ನಾಳೆ ಅವನ್ ದೊಡ್ಡ ಆನೆ ಆಗುವಾಗ ಅವ್ನ್ ಬಿಲ್ಡ್ ಮಾಡ್ತಾನೆ. ಬೇರೆ ಪಡ್ಡೆ ಆನೆಗಳು ಅವನ ಜೊತೆಗೆ ಅದು ಒಂಥರ ನಿಯಮ, ಅದು ಒಂಥರ ಆನೆಗಳು ರೆಗ್ಯುಲರ್. ಬಟ್ ಅವನ್ ಮೂಲ ಅಲ್ಲಿಂದ ನಮ್ಗೆ ಅಟ್ಲೀಸ್ಟ್ ಸಿಕ್ತು. ಆಮೇಲೆ ಬಹಳಷ್ಟು ಜನ ಹೇಳೋದು ಸಿಕ್ಕಾಪಟ್ಟೆ ಸಿಟ್ಟು ಅಂದ್ರೆ ಸಿಟ್ಟು, ಕೋಪ ಅಂದ್ರೆ ಕೋಪ. ಅವನ ಕೋಪಕ್ಕೆ ಬಹಳ ಜನ ಬಲಿಯಾಗಿದ್ದಾರೆ. ಅವನಿಗೆ ಬೈಕ್ ಅಂದ್ರೆ ಆಗ್ತಾರಲ್ಲ. ಇಲ್ಲ, ಅದು ನನ್ಗೆ ಅಷ್ಟು ಹೇಳ್ಬೋದು, ಈಗ ನಾನು ಕೇಳಿದ್ದೀನಿ ಹೇಳತ್ತರ. ಬಟ್ ಅದು ಯಾವ್ದು ನಮ್ಗೆ ಎವಿಡೆನ್ಸ್ ಇಲ್ಲ, ಅಧ್ಯಯನ ಮಾಡಿ ನನ್ಗೆ. ಬಟ್ ಜನರಲ್ ಆಗಿ ಇವಾಗ ಒಂಥರ
ಕಾಡಲ್ಲಿ ಬೆಳೆದಿರೋ ಆನೆಗಳಿಗೆ ಇಲ್ಲಿ ಮನುಷ್ಯ ಓಡಾಟ ಜಾಸ್ತಿ ಇರೋ ಕಾಡಲ್ಲಿ ಆನೆಗಳು ಸ್ವಲ್ಪ ಮನುಷ್ಯರ ಕಂಡ್ರೆ ಸ್ವಲ್ಪ ಧೈರ್ಯ ಇದ್ದೇ ಇರುತ್ತೆ. ಅದ್ರಲ್ಲಿ ಇವನು ಒಬ್ಬ ಕೋಪ ಮಾಡ್ಕೊಂಡಿರೋ ಹತ್ರ ಹೋಗಿರ್ತಾರೆ ಅಥವಾ ಪಟಾಕಿ ಹಾಕಿರ್ತಾರೆ, ಬರೋ ದಾರಿಯಲ್ಲಿ ಅಡ್ಡ ಹಾಕಿರ್ತಾರೆ. ಅದರಿಂದ ಒಂಥರ ಅಗ್ರೆಷನ್ ತೋರಿಸಿರ್ತಾರೆ. ಅಗ್ರೆಷನ್ಗೂ ಬೀಂಗ್ ಅಗ್ರೆಸಿವ್ಗೂ ತುಂಬಾ ಡಿಫ್ರೆನ್ಸ್. ಇವಾಗ ನಿಮ್ಗೆ ಏನಾದ್ರು ನಾನು ಮಾಡಿದ್ರೆ ನಿಮ್ಗೆ ಕೋಪ ಬರುತ್ತೆ, ನೀವು ಕೋಪ ಇಷ್ಟ ಅಂತ ಹೇಳಕ್ಕಾಗಲ್ಲ. ಅದೇ ತರ ಆನೆಗಳಿಗೂ ಹಂಗೆ. ರಂಗ ಮೋಸ್ಟ್ಲಿ ಅದೇ ಕ್ಯಾಟಗರಿ ಇಷ್ಟ. ಬಟ್ ಅವನ್ ಬಂದು ಮೋಸ್ಟ್ ತರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತ ಹೇಳಿದ್ರೆ ಅವನು ತುಂಬಾ ಓಪನ್ ಆಗಿ ಓಡಾಡ್ತಿದ್ದ. ಡಾಮಿನೆನ್ಸ್ ಅಂತ ಏನ್ ಹೇಳ್ಬೋದು. ಇವಾಗ ನನ್ನ ದಸರಾ ಅಲ್ಲಿ ಅದು ಹೆಂಗೆ ಅಭಿಮಾನಿ ಒಂಥರ ಅದು ತಲೆ ಎತ್ಕೊಂಡು ಆತರ ಗಾಂಭೀರ್ಯದ ಜಾಸ್ತಿ ಇತ್ತು. ಅವ್ನ ಗಾತ್ರನೂ ಹಂಗೆ ಇತ್ತು, ಪರ್ಸನಾಲಿಟಿ ಹಂಗೆ. ಸೊ ಅದರಿಂದ ಜನ ಇಂಟರ್ಪ್ರೆಟ್ ಮಸ್ಟ್ ಬಿ ವೆರಿ ಒಂಥರ ಲೀಡರು ಅಥವಾ ರಂಗ ಅಥವಾ ಅಂತ.